ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಿಚಿತಾ KP ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂತ ಹೇಳಿ ತಮ್ಮನೇಲೊಳಗೆ ನೋಡಾತೀರಿ. ಸೊ ಮನೆ ಒಳಗೆ ಸ್ಪೆಷಲ್ ಅಂತಂದ್ರೆ ಇವತ್ತು ಹೋಳ್ಗೆ. ಯಾವ್ದ್ರದಂದ್ರೆ ಗೆಣಸಿನ ಹೋಳ್ಗೆ ನಮ್ಮ ಮಮ್ಮಿ ಹೇಳ್ಕೊಡತ್ತಾರ. ಸೊ ತೋರಿಸ್ತೀನಿ ಬರ್ರಿ. ನಮ್ಮ ಮಮ್ಮಿ ಫಸ್ಟ್ ನಾ ಹೇಳೇನ್ರಿ, ನಾ ವಿಡಿಯೋ ಮಾಡ್ಕೋತೀನಿ, ನಾನು ನಾದಕ್ಕೆ ಹೋಗ್ಬೇಡ ಹಿಟ್ಟು ಅಂಥೇಳಿ. ನಾ ಬರೋ ಬಿಡ್ದು ಇಷ್ಟು ನಾದಾತಿ. ಸೊ ಈಗ ನಾವು ನಾದ್ಕೊಳತ್ತಿದ್ದು ಮೈದಾ ಹಿಟ್ಟು ಅಂದರೆ ವೀಟ್ ಫ್ಲವರ್. ಸೊ ಇದನ್ನು ನಾವು ಅಂದ್ರೆ ಅಷ್ಟು ಗಟ್ಟಿನೂ ಅಲ್ಲ, ಅಷ್ಟು ತೆಳ್ಳಗೂ ಅಲ್ಲ, ಅಷ್ಟು ಚಂದ ನಾದ್ಕೋಬೇಕ್ರಿ. ಅದಾದಮೇಲೆ ನಮ್ಮ ಮಮ್ಮಿ ಜೋಡಿ ಸ್ವಲ್ಪ ಮಾತಾಡತ್ತಿದ್ದೆ, ಕಾಲೇಜ್ ಒಳಗೆ ಆಗಿದ್ದ. ಆಮೇಲೆ ಇವತ್ತೇನಾತ ಡೇ ಬಗ್ಗೆ ಹೇಳ್ಕೊಂತ ನಾ ಮಾತಾಡತ್ತಿದ್ದೆ. ನಮ್ಮ ಮಮ್ಮಿ ವರ್ಕ್ ಜೋಡಿನ ನನ್ನ ಜೋಡಿ ಮಾತಾಡ್ಕೊಂತ ಅದನ್ನು ಮಾಡತ್ತಿದ್ರೆ ಹ್ಞೂ ಅನ್ನತ್ತಿದ್ರೆ. ಬಟ್ ಅದು ವಿಡಿಯೋದಾಗ ಕಾಣಿಸಾತಿದ್ದಿಲ್ಲ. ನಾನು ಜಾಸ್ತಿ ಮಾತಾಡಕತ್ತಿದ್ದಕ್ಕೆ. ಸೊ ನೆಕ್ಸ್ಟ್ ನಮ್ಮ ಮಮ್ಮಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಾಸು ಅದನ್ನು ಹದ ಮಾಡ್ಕೊಂಡ್ರೆ. ಈಗ ಹಿಟ್ಟೆಲ್ಲ ನಾದ್ಕೊಂಡಾಗೈತ್ರಿ. ಸೊ ಈಗ ನಮ್ಮ ಮಮ್ಮಿ ಇದಕ್ಕೆ ಒಂದು ಪಾತ್ರೆಯನ್ನು ಮುಚ್ಚುತ್ತಿದ್ದಾಳೆ. ಎಷ್ಟು ಸೌಂಡ್ ಮಾಡ್ತಾಳೆ ನೋಡ್ರಿ ನಮ್ಮ ಮಮ್ಮಿ. ಅಂದರೆ ಇದು ಸ್ವಲ್ಪ ನೆನಿಬೇಕ್ರಿ, ನೆನೆಯೋದನ ಅಂತ ಹೇಳಿ ಬಿಟ್ಟೇವ್ರಿ. ಆ್ಯಂಡ್ ಈಗ ನಾವು ಒಂದು ಸ್ವಲ್ಪ ಚಾ ಕುಡಿ ಬರ್ತೇವೆ ನೋಡಿ ಗಾಯ್ಸ್. ಮಮ್ಮಿ ಸ್ವಚ್ಛಮೆ ಒಂದು ತೊಳ್ದು ಹಾಕತ್ತಾಳೆ, ಮಣ್ಣೆಲ್ಲ ಹೋಗುವಂಗೆ. ಸೊ ಅವ್ನು ತೊಳೆದು ಹಾಕಿಂದ ಅವನ್ನ ಕುದ್ಸಾಕೊಯ್ಬೇಕ್ರಿ. ಹನೆ ಬರಹಕ್ಕೆ ಹೊನೆ ಯಾರು, ಇಲ್ಲಿ ಬೊಂಬೆ ಎಲ್ಲಾರು, ಯಾವತ್ತು ಎರದಂತಾನು ನೂರಾರು ಅನ್ನೋ ಹಂಗೆ ನಮ್ಮ ಮಮ್ಮಿ ಇವತ್ತು ಮಾರ್ನಿಂಗ್ ಇದನ್ನು ಕಿತ್ತು ಹೋಗ್ಬಿಟ್ಟಾರ್ರಿ. ಸೊ ಒಂದು ಗ್ಯಾಸ್ ಸ್ಟವ್ ಮೇಲೆ ನಾವೇನಾದರೂ ಮಾಡ್ಕೋಬೇಕಾಗಿರೋದು ಈಗ. ಸೊ ಮುಂಜಾನೆಯಿಂದ ಹನೆ ಬರ ಆಗೈತ್ರಿ. ಇರಲಿ, ನಿಮಗೋಸ್ಕರ ಮಾಡುತ್ತೇನೆ. ನಾವು ಈ ಗೆಣಸನ್ನ ಗಟ್ಟೆಮೆ ಕುದಿಸ್ಕೊಂಡ್ವಿ. ನೆಕ್ಸ್ಟ್ ಅದನ್ನು ನೋಡಿರಿ, ಗಟ್ಟೆಮೆ ಅಂತ ಅಂದ್ರೆ ಪೂರ್ತಿ ಗಟ್ಟೆಲ್ಲ ಸಿಪ್ಪಿ ಸಿಲಿಯಂಗೆ ನಾವು ಕುದಿಸ್ಕೊಂಡ್ವಿ. ಸುಡಾತೈತ್ರಿ, ಬಟ್ ಆದ್ರೂ ನಾನು ನಿಮಗೆ ತೋರ್ಸಕ್ಕಂತ ಹೇಳಿ ತೋರಿಸಿದೆ. ನೆಕ್ಸ್ಟ್ ಒಂದು ಹಾಳ್ಯಾಗ ಬೆಲ್ಲ ತೊಗೊಂಡ್ಲಿ ನಮ್ಮ ಮಮ್ಮಿ. ಬೆಲ್ಲ ತೊಗೊಂಡು ಅದು ಸಣ್ಣ ಆಗುವಂಗೆ ಜಜ್ಜಿದ್ಲಿ ರೀ. ಜಜ್ಜಿಂದ ಅದನ್ನು ನಾವು ನೆಕ್ಸ್ಟ್ ಏನು ಮಾಡ್ತೀವಂತ ನೀವು ನೋಡುವಂತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆ ಬೆಲ್ಲನ ಒಂದು ಪರಾತೊಳಗೆ ಹಾಕ್ಕೊಂಡ್ವಿ ರೀ. ಅಂದರೆ ಒಂದು ಪ್ಲೇಟ್ ಒಳಗೆ, ದೊಡ್ಡ ಪ್ಲೇಟಿಗೆ ಪರಾತ್ ಅಂತ ನಮ್ಮ ಉತ್ತರ ಕರ್ನಾಟಕದೊಳಗೆ ಹೇಳ್ತಾರೆ. ಸೊ ಆ ಬೆಲ್ಲನ ನೆಕ್ಸ್ಟ್ ಇಟ್ಕೊಂಡು ಕಾಸು ಇಲ್ಲಿ ನೋಡ್ತಿರೋ ಹಂಗೆ ಗೆಣಸನ್ನು ನಾವು ಜಜ್ಕೊಂಡ್ವಿ ರೀ. ನಮ್ಮ ಕಡೆ ಹೆರ್ಮುಳ್ಳು ಇರಲಿಲ್ಲ ರೀ. ಸೊ ಹೆರ್ಮುಳ್ಳಿಂದ ನಾವು ಅದನ್ನು ತೇಯ್ಕೊಂಡ್ರು ಬರ್ತಿತ್ತು. ನಮ್ಮ ಹೆರ್ಮುಳ್ಳು ಬೇರೆ ಕಡೆ ಇರೋದ್ರಿಂದ ನಾವು ಅದನ್ನು ಜಜ್ಕೊಂಡ್ವಿ. ನಿಮ್ಗೆ ಹೆರ್ಮುಳ್ಳಿದ್ರೆ ಹೆರ್ಮುಳ್ಳಿಲೇನೆ ಇದನ್ನು ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಆ ಹೂರಣ ಹಿಂಗೆ ರೆಡಿ ಆಯ್ತಾ. ಈ ಹೂರಣ ಅಂತಂದು ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಕರೀತಾರೆ ರೀ. ನೆಕ್ಸ್ಟ್ ಈ ಹಿಟ್ಟು ತೊಗೊಂಡು ಕಾಸು ಅದನ್ನು ಮಮ್ಮಿ ಹದವರ್ತಿ ರೆಡಿ ಮಾಡ್ಕೊಂಡ್ರಿ. ನೀವು ನೋಡಾತೀರಿ ಈಗ ನಮ್ಮ ಮಮ್ಮಿ ಅದಕ್ಕೆ ಎಣ್ಣೆ ಕೆಳಗೆ ಹಚ್ಕೊಂಡ್ಲರಿ. ಬಿಕಾಸ್ ಅದು ಎಣ್ಣೆ ಹಚ್ಕೊಳ್ಳೋದ್ರಿಂದ ಆ ಹಿಟ್ಟು ನಮ್ಮ ಕೈಗೆ ಹತ್ತೋದಿಲ್ಲ ಅಂಥೇಳಿ ಅದನ್ನು ಹದವರ್ತಿಯಾಗಿ ನಾವು ಒಂದು ಸ್ವಲ್ಪ ಹಿಟ್ಟನ್ನು ಆಗಲಿ ಮಾಡ್ಕೊಂಡು ಕಾಸು ಅದಕ್ಕೆ ಚಂದಮ್ಮೆ ನಮ್ಗೆ ಎಷ್ಟು ಹೂರಣ ಬೇಕಲ್ಲ ಅಷ್ಟು ಹಾಕೋಬೇಕ್ರಿ. ಸೊ ಈಗ ನಮ್ಮ ಮಮ್ಮಿ ನೆಕ್ಸ್ಟ್ ಅದನ್ನು ತೋರಿಸ್ತಾರೆ ನೋಡಿರಿ. ನಮ್ಮ ಮಮ್ಮಿ ಅಂಕರು ನಮಗೆ ಎಷ್ಟು ಬೇಕಲ್ಲ ಅಷ್ಟು ಹೂರಣ ಹಾಕ್ಕೊಂಡ್ಲು. ನನಗಂಥೇಳಿ ಜಾಸ್ತಿ ಹಾಕ್ಕೊಂಡಿದ್ರಿ, ಬಟ್ ನಾನು ಅದನ್ನು ತೆಗ್ಸಿದೆ. ಬಿಕಾಸ್ ಹಿಟ್ಟು ಭಾಳ ಕಡಿಮೆ ಆಗ್ತದೆ, ಹೂರಣ ಜಾಸ್ತಿ ಆಕೈತೆ ಅಂಥೇಳಿ. ಸೊ ನಮ್ಮ ಮಮ್ಮಿ ತೆಗೆದ್ರೆ ನೆಕ್ಸ್ಟ್ ಅದನ್ನೆಲ್ಲ ಚಂದಮೆ ಅದನ್ನೆಲ್ಲ ಮುಚ್ಚಿಟ್ಕೊಂಡು ಅಂದ್ರೆ ಉಂಡಿಗತ್ತೀರಿ ಮಾಡಿದ್ರೆ ಮಾಡ್ಕಾಸ ನೀವು ಬೇಕಂದ್ರೆ ಲತ್ತನ್ಗೆಲೆ ಲಟ್ಟಿಸ್ಕೋಬೋದು. ನಮ್ಮ ಮಮ್ಮಿ ಅದು ಲಟ್ಟನ್ಗೆಲೆ ಲಟ್ಸಕ್ಕೆ ಬರೋದಿಲ್ಲ ಅಂಥೇಳಿ ಕೈಲೇನ ಬಡಿತಾರೆ ರೀ. ಕೈಲೇನ ಬಡೋದ್ರಿಂದ ಅದು ನಮ್ಮದು ಕೈ ಹದವರ್ತಿ ಸಿಗ್ತದೆ. ಆ್ಯಂಡ್ ನೋಡತ್ತೀರಿ ನೀವು ಅದೆಲ್ಲ ಸ್ವಲ್ಪ ಹರ್ದಂಗೆ ಆಗೈತೆ ರೀ. ಬಿಕಾಸ್ ಒಂದು ಸ್ವಲ್ಪ ಒಳಗಿಂದ ಹೂರಣ ಗಟ್ಟಿ ಆಗಿತ್ತು ರೀ. ಮಿಕ್ಸಿ ಆಗಿದ್ರೆ ನಡೀತಿತ್ತು, ಬಟ್ ನಾವು ಮಿಕ್ಸಿ ಯೂಸ್ ಮಾಡಿಲ್ಲ ರೀ, ಕೈಲೇನೆ ಎಲ್ಲ ಹರ್ಕೊಂಡೇವಿ. ಇದನ್ನು ನಮ್ಮ ಮಮ್ಮಿ ಚಂದಮೆ ಪಡ್ಕೊಂಡು ಕಾಸು ಅದನ್ನು ತವಿಗೆ ಹಾಕಿ ಬೇಯಿಸಿದ್ಲೆ ರೀ. ತವಿಗೆ ಹಾಕಿ ಬೇಯಿಸಿದ ಮೇಲೆ ಆ ಹೋಳ್ಗೆ ಹಿಂಗೆ ಕಾಣತ್ತಾವ್ರಿ. ಸೊ ಇದನ್ನು ನೀವು ದಪ್ಪ ಮಾಡ್ಕೊಬೋದು, ತೆಳ್ಳಗೆ ಮಾಡ್ಕೊಬೋದು, ನಿಮ್ಮ ಮೇಲೆ ಬಿಟ್ಟಿದ್ದ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.